ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का। उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है। और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ? पर अब तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं। खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। हाँ। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है, परंपरागत खेती. ಕೆದಕಲ್ಲು ಗ್ರಾಮ ಪಂಚಾಯತಿಗೆ ಒಳಪಡುವ ಮೋದೂರು ಕಡಗದಾಳಿಗೂ ಹತ್ತಿರ ಇದೆ. ಇಲ್ಲಿನ ಜಿಟಿ ದಿವಾಕರ ರಾವ್ ಅವರ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ ಶ್ರೋತೃಗಳೇ. 76 ವರ್ಷ ವಯಸ್ಸಿನ ಜಿಟಿ ದಿವಾಕರ ರಾವ್ ಅವರು ಕೃಷಿಯಲ್ಲೇ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬಂದವರು, ಅನುಭವಸ್ಥರು. ವಿಶೇಷವಾಗಿ ನಾಡತಳಿ ಹಸುಗಳ ಸಂರಕ್ಷಣೆಯಲ್ಲಿ ಅವರ ಆಸಕ್ತಿ ಮೆಚ್ಚತಕ್ಕಂಥದ್ದು. ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತನಾಡ್ತೀವಿ, ವಿಚಾರಗಳನ್ನು ತಾವು ಆಲಿಸ್ಕೊಳ್ಬೇಕು. ಜಿಟಿ ದಿವಾಕರ ರಾವ್ ಅವರೇ, ಹೇಳಿ, ತಾವು ಓದಿದ್ದು, ತಾವು ಬೆಳೆದಿದ್ದು, ಕೃಷಿಗೆ ಬಂದಿದ್ದು, ಇದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ನಾನು ಹೈಸ್ಕೂಲ್ವರೆಗೆ ಮಾತ್ರ ಓದಿದ್ದು. ಇದೆಲ್ಲವೂ ನಾನು ಮಡಿಕೇರಿ ಸೆಂಟ್ರಲ್ ಹೈಸ್ಕೂಲ್ ಅಂತ ಆಗ ಹೇಳ್ತಾ ಇದ್ರು, ಗೌರ್ಮೆಂಟ್ ಶಾಲೆ, ಅಲ್ಲೇ ಮಾಡಿದ್ದು. ಅನಂತರ ನಾನು ಬೇರೆ ವೃತ್ತಿ ಯಾವುದಕ್ಕೂ ಹೋಗದೆ ನೆಟ್ಟಿಗೆ ಕೃಷಿಗೆ ಬಂದೆ. ಸುಮಾರು 64ನೇ ಇಸ್ವಿಯಿಂದ ನಾನು ಇಲ್ಲಿ ಕೃಷಿಯೆಲ್ಲ ತೊಡಗಿಕೊಂಡಿದ್ದೇನೆ. ಕಡಗದಾಳು ಈ ಗ್ರಾಮಕ್ಕೆ ಹತ್ತಿರ ಇದೆಯಲ್ಲ ನಿಮ್ಮ ತೋಟ, ಎಷ್ಟು ಎಕರೆ ತೋಟ, ಗದ್ದೆ, ಹಿಂದಿನ ಒಂದು ಕೃಷಿ ವ್ಯವಸ್ಥೆ ಹೇಗಿತ್ತು, ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. 20 ಎಕರೆ ಕಾಫಿ ತೋಟ ಇದೆ, 13 ಎಕರೆ ಗದ್ದೆ ಇದೆ. ಮತ್ತೆ ಹಿಂದೆ ನಾವು ಗದ್ದೆಯಲ್ಲಿ ಭತ್ತ 1 ಇಂಚು ಜಾಗ ಬಿಡದಿದ್ದ ಹಾಗೆ ಸಾಗು ಮಾಡ್ತಾ ಇದ್ವು. ಹಾಗೆ ದನಗಳನ್ನು ಇಟ್ಕೊಂಡಿದ್ವು. ಕ್ರಮೇಣ ಭತ್ತದಲ್ಲಿ ಆಸಕ್ತಿ ಕಡಿಮೆ ಆಯಿತು, ನಮಗೆ ಅಂತಲ್ಲ ಎಲ್ಲರಿಗೂ ಕಡಿಮೆ ಆದಾಗ ಕೊನೆಗೆ ನಾವು ಸಹ ನಮ್ಮ ಬೈಲಿನಲ್ಲಿ ಒಂದು 100 ಎಕರೆ ಹತ್ತಿರ ಇರುವ ಬೈಲು, ಅಲ್ಲಿ ಎಲ್ಲರೂ ನಿಲ್ಸಿದ್ಮೇಲೆ ನಾವು ಅನಿವಾರ್ಯವಾಗಿ ನಿಲ್ಲಿಸಲೇಬೇಕಾಯ್ತು. ಆಮೇಲೆ ನಾವು ಆ ಖಾಲಿ ಬಿಟ್ಟ ಜಾಗದಲ್ಲಿ ಉಳಿದವರದ್ದು ಗದ್ದೆಗಳನ್ನು ಸೇರಿಸಿ ನಾವು ದನಗಳನ್ನ ಮಾತ್ರ ಇಟ್ಕೊಂಡಿದ್ದೇವೆ. ಕಾಫಿ ತೋಟ ಚೆನ್ನಾಗಿ ನಡೀತಾ ಇದೆ. ಏಲಕ್ಕಿ ಹಾಗೆ ಕೈ ಬಿಟ್ಟು ಹೋಗಿದೆ, ಅದು ಸಾಧ್ಯ ಇಲ್ಲ ಅಂತ ಆಗಿದೆ. ಕಾಫಿ, ಮೆಣಸು ಮತ್ತು ಹೈನುಗಾರಿಕೆ ಮಾಡಿಕೊಂಡಿದ್ದೇವೆ. ಈ ಹಿಂದೆಲ್ಲ ಯಾವ ತಳಿ ಭತ್ತವನ್ನ ಬೆಳೀತಾ ಇದ್ರಿ? ಆಗ ನಾವು ದೊಡ್ಡ ಕ್ರಾಂತಿಗೆಲ್ಲ ಹೋಗ್ಲಿಲ್ಲ, ಪ್ರಯೋಗ ಮಾಡಲಿಲ್ಲ. ನಾವು ಬಳಕೆಯಲ್ಲಿದ್ದ ಕಿಗ್ಗಟ್ಟು ಬಿಳಿಯ, ಕಿರಿ ಬಿಳಿಯ ಅಥವಾ BKB ಇಂಥದ್ದನ್ನೇ ಮಾಡ್ತಾ ಇದ್ವು. ನಮ್ಮ ಖರ್ಚಿಗಾಗಿ ಸ್ವಲ್ಪ ಸಣ್ಣ ಭತ್ತ ವಿಶೇಷ ಅದನ್ನೇ ಮಾಡ್ತಿದ್ವು. ಮತ್ತೆ ಭತ್ತದಲ್ಲಿ ನಾವು ಹೆಚ್ಚಿನ ಇದು ಮಾಡಲಿಲ್ಲ. ನಮಗೆ ಪಶ್ಚಿಮದ ಬಿಸಿಲು ತುಂಬಾ ಕಡಿಮೆ ಆದ್ರಿಂದ ಭತ್ತದ ಇಳುವರಿಗೆ ಇಲ್ಲಿ ತುಂಬಾ ತೊಂದರೆ ಆಗುತ್ತೆ. ಪಶ್ಚಿಮದ ಬಿಸಿಲು ಕಡಿಮೆ ಆದ್ರೆ ಆಹಾರ ಉತ್ಪಾದನೆ ಕ್ರಿಯೆ ಕುಗ್ಗುತ್ತೆ. ಮತ್ತೆ ಮಂಜು ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣವು ಭತ್ತದ ಇಳುವರಿ ಮೇಲೆ ಹೊಡೆತ ಆಗ್ತದೆ ಅಂತ ಅನ್ಕೊಂಡು ಹೇಳೋದಿದೆ ಅಲ್ವಾ? ಹೌದು, ಭತ್ತ ಬೆಳೆಯೋದಿಲ್ಲ, ಹಣ್ಣಾಗೋದಿಲ್ಲ ಸರಿಯಾಗಿ. ತಗ್ಗು ಪ್ರದೇಶದಲ್ಲಿರುವ ಬೆಟ್ಟಗಳ ಬುಡದಲ್ಲಿರುವ ಭತ್ತದ ಗದ್ದೆಗಳ ಪರಿಸ್ಥಿತಿ ಹೀಗೆ. ವಾತಾವರಣದ ಪ್ರಭಾವ ಇಳುವರಿ ಮೇಲೇನೆ ಇದ್ದಿದ್ದೆ. ಈಗ ಸಂಪೂರ್ಣವಾಗಿ ಭತ್ತ ಬೆಳೆದನ್ನ ಕೈ ಬಿಟ್ರೆ ದನಗಳು ಓಡಾಡಿ ಮೇಯ್ತಾ ಇದೆ, ಹಾಗಾಗಿ ಅದು ಒಂದು ದೊಡ್ಡ ತೊಂದರೆ ಆಗ್ಲಿಲ್ಲ. ಮತ್ತೆ ಭತ್ತ ಬೆಳೆಯೋದು ಈಗ ಒಂಥರ ಸ್ಕಿಲ್ಡ್ ವರ್ಕ್ ಆಗಿದೆ. ಅದನ್ನು ಗೊತ್ತಿರೋರು ತುಂಬಾ ಕಡಿಮೆ. ಮಣ್ಣಲ್ಲಿ ಕಷ್ಟ ಪಡ್ಲಿಕ್ಕೆ ಯಾರು ತಯಾರಿಲ್ಲ, ಊಟ ಮಾಡ್ಲಿಕ್ಕೆ ಮಾತ್ರ ಎಲ್ಲರೂ ತಯಾರಿರ್ತಾರೆ.
ಆದರೆ ಬೆಳ್ಕೊಳ್ಬೇಕು ಅಂತ ಹೇಳುವಂಥದ್ದು ಇಲ್ಲಿ ನಮಗೆ ಮಾತ್ರ ನೋವಿದೆ. ಭತ್ತ ನಾವು ಬೆಳೆಸ್ಕೊಳ್ಬೇಕು ಕೊನೆ ಪಕ್ಷ ಅಂತ, ಅದು ಆಗ್ತಾ ಇಲ್ಲ. ನೋಡ್ಬೇಕು, ಇನ್ನು ನಮ್ಮ ಪ್ರಯತ್ನ ಮಾಡ್ತೇವೆ ಮುಂದೆ ದಿವಸ. ನೀವು ಚಿಕ್ಕವರಿದ್ದಾಗಲಿಂದ ಹಸುಗಳನ್ನ ಎಮ್ಮೆಗಳನ್ನ ಸಾಕೊಂಡು ಬಂದವರ ಹೇಗೆ? ನಾವು ಮಡಿಕೇರಿಯಲ್ಲಿ ಇದ್ದು ಹಿಂದೆ ನಮ್ಮ ತಂದೆ ವೃತ್ತಿಯಲ್ಲಿದ್ದಾಗ, ಆಗ ನಮ್ಮ ಮನೆಯ ಪಕ್ಕದಲ್ಲೇ ನಮ್ಮ ಔಟ್ ಹೌಸ್ ಅಂತ ಇತ್ತು. ಇವಾಗೆಲ್ಲ ಅದನ್ನೆಲ್ಲ ಬಾಡಿಗೆ ಕೊಡ್ತಾರೆ. ಆಗ ನಾವು ದನಗಳನ್ನ ಅಲ್ಲಿ ಇಟ್ಕೊಂಡು ಸಾಕ್ತಾ ಇದ್ದು. ಅಲ್ಲಿ ದನ ಮೇಯಿಸುವನೊಬ್ಬ ಇರ್ತಿದ್ದ, ಅಲ್ಲಿ ಬ್ರಾಹ್ಮಣರ ಬೀದಿ, ಅಲ್ಲಿ ಸುತ್ತಮುತ್ತ ಎಲ್ಲ ಮೇಯಿಸ್ಕೊಂಡು ಬರ್ತಿದ್ದ, ಅಷ್ಟು ಖಾಲಿ ಜಾಗಗಳಿದ್ವು. ಆಗಲಿಂದಲೇ ನಾವು ದನ ಸಾಕೊಂಡು ಬಂದವರು. ಎಮ್ಮೆಗಳು ಇದ್ವು. ದನಗಳಲ್ಲಿ ಕರು ಹುಟ್ಟಿದಾಗ ಮನೆಯಲ್ಲಿ ಸಂಭ್ರಮ, ಮಕ್ಕಳು ಹುಟ್ಟಿದಾಗೆ. ಹಾಗೆ ಯಾವುದಾದ್ರೂ ದನ ತೀರ್ಕೊಂಡಾಗ ಮನೆಯವರೊಬ್ಬರು ಹೋದಾಗೆ ನಾವು ದುಃಖಿಸ್ತಿದ್ದು, ಆಮೇಲೆ ಉಪವಾಸ ಮಾಡ್ತಿದ್ವು ಅದು ಶವ ತೆಗೆಯುವಲ್ಲಿವರೆಗೆ. ಈ ರೀತಿಯಾಗಿ ನಾವು ಒಂದು ಭಾವನೆ ಬೆಳೆಸಿಕೊಂಡು ದನಗಳೊಟ್ಟಿಗೆ ಒಂದಾಗಿ ಬದುಕಿದವರು. ಇವತ್ತಿಗೂ ಹೆಚ್ಚು ಕಮ್ಮಿ ಅದೇ ರೀತಿ ಇಟ್ಕೊಂಡಿದ್ದೇವೆ. ಎಂತೆಂಥ ತಳಿ ಹಸುಗಳನ್ನ ಅಥವಾ ಎಮ್ಮೆಗಳನ್ನ ಸಾಕೊಳ್ತಾ ಇದ್ರಿ? ನಮಗೆ ಆ ಕಾಲದಲ್ಲಿ ದನಗಳ ತಳಿಗಳ ಬಗ್ಗೆ ಅರಿವೇ ಇರಲಿಲ್ಲ. ಆಗ ನಮ್ಮಲ್ಲಿ ಏನಿತ್ತು ಅದು ಮಲೆನಾಡು ಗಿಡ್ಡ ಅಂತ ಈಗ ಗೊತ್ತಾಗಿದೆ. ಅವುಗಳು ಕೊಡೋ ಅಷ್ಟು ಇಷ್ಟು ಹಾಲು ನಮಗೆ ನಾವು ಸುಧಾರಿಸ್ಕೊಂಡು ಹೋಗ್ತಾ ಇದ್ವು. ಎಮ್ಮೆಗಳು ಹಾಗೆ, ಅದು ಕೂಡ ಲೋಕಲ್ ತಳಿಯಾಗಿ ಇತ್ತು ಹೊರತು ಜಫರಾಬಾದಿ, ಮುರ್ರಾ ಇಂಥದ್ದು ನಾವು ಕೇಳಿದವರಲ್ಲ. ಹಳ್ಳಿಗೆ ಬಂದು ನೆಲೆಸಿದ ಮೇಲೆ ಒಂದು ಹಂತದವರೆಗೂ ಇದೇ ಬಂದು ನಮ್ಮ ನಾಡು ತಳಿಗಳೇ. ನಂತರ ಮಾತ್ರ ಹಾಲಿನ ಒಂದು ಕ್ರಾಂತಿ ಆಯ್ತಲ್ಲ, ಅದಕ್ಕೆ ಸಿಕ್ಕಿ ನಾವು ಸ್ವಲ್ಪ ಬದಲಾದು ಜರ್ಸಿ ಎಲ್ಲ ಮಾಡಿ ಅದರಲ್ಲಿ ಸೋತು ಇವಾಗ ಇದೇ ಒಳ್ಳೆಯದು, ಹಳೆಗಂಡನ ಪಾದುವೆ ಗತಿ ಅಂತ ಹೇಳಿದಾಗೆ ನಮಗೆ ನಮ್ಮ ಲೋಕಲ್ ದನವೇ ಒಳ್ಳೆಯದು ಅಂತಾಗಿದೆ. ಅದನ್ನ ಇಟ್ಕೊಂಡು HF ಮತ್ತು ಜರ್ಸಿ ಕ್ರಾಸ್ ಹಸುಗಳನ್ನ ಎಷ್ಟು ಸಾಕ್ತಾ ಇದ್ರಿ? ಎಷ್ಟು ಹಾಲು ಸಿಗ್ತಾ ಇತ್ತು? ಆಗ ನಾವು ಸುಮಾರು 20-25 ದನಗಳವರೆಗೂ ಇದ್ವು. ಸುಮಾರು 100 ಲೀಟರ್ವರೆಗೆ ಹಾಲನ್ನು ನಾವು ಮಡಿಕೇರಿಗೆ ತೆಗೆದುಕೊಂಡು ಹೋಗಿ ಮಾರಿದ್ದಿದೆ. ಆದರೆ ಅವುಗಳಿಗೆ ಬರುವ ಕಾಯಿಲೆ ಮಾತ್ರ ಬಹಳ ಕಷ್ಟದ್ದು. ಮುಖ್ಯವಾಗಿ ಕೆಚ್ಚಲು ಬಾವು, ಮತ್ತೆ ಹೊರಸಿನ ಸುತ್ತಲೂ ಒಂಥರ ಹುಳ ಬಂದು ಕೊಳೆಯುವಂಥ ಕಾಲು ಜ್ವರ ಅಲ್ಲ. ಮತ್ತೆ ಕಾಲು ಜ್ವರ ಬಂದೂ ನಮಗೆ ತೊಂದರೆ ಆಗಿದೆ. ಅವುಗಳ ನೆಚ್ಚಿಕೊಂಡಿರುವಂತಹದ್ದು ಅಲ್ಲ ಅದು. ಅವುಗಳನ್ನ ನಾವು ಇಟ್ಕೊಂಡು ಬದುಕಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಮತ್ತು ಅವುಗಳ ಸೆಗಣಿ ಆಗಲಿ ಮೂತ್ರ ಆಗಲಿ ಹೆಚ್ಚಿನ ಪ್ರಯೋಜನದ್ದಲ್ಲ ಅಂತ ನಮಗೆ ಈಗ ಕಾಣ್ತಾ ಇದೆ. ಉದಾಹರಣೆಗೆ ಗೋಬರ್ ಗ್ಯಾಸಿಗೂ ಅದರಲ್ಲಿ ಹೆಚ್ಚು ಗ್ಯಾಸ್ ಉತ್ಪತ್ತಿ ಆಗ್ತಿರಲಿಲ್ಲ. ಇವತ್ತಿನ ಇದರಲ್ಲಿ ಗ್ಯಾಸು ಮತ್ತು ಸೆಗಣಿ ಮತ್ತು ಮೂತ್ರ ಎರಡರಿಂದಲೂ ಗ್ಯಾಸ್ ಉತ್ಪಾದನೆ ಹೆಚ್ಚಾಗಿದೆ. ಹಾಗೆ ಇದು ನಮಗೆ ಅತ್ಯಂತ ಸೂಕ್ತವಾದದ್ದು ಅಂತಲೇ ಅನಿಸಿದೆ ನಮಗೆ. ತುಲನೆ ಮಾಡಿದ್ರಿ ಮತ್ತೆ ಗಮನಿಸಿಕೊಂಡು ಬದಲಾವಣೆಯನ್ನ ಮಾಡ್ಕೊಂಡಿದ್ರಿ. HF ಮತ್ತು ಜರ್ಸಿ ಹಸುಗಳು ಹೆಚ್ಚಿಗೆ ಹಾಲು ಕೊಟ್ಟರು ಅದರಿಂದ ಅನಾನುಕೂಲಗಳನ್ನು ಕಂಡುಕೊಂಡು ಈಗ ನಾಡ ತಳಿ ಹಸು ಕಾಂಗ್ರೆಸ್ ಈ ಒಂದು ತಳಿ ಪರಿಚಯ ಹೇಗಾಯ್ತು? ಇದು ನಾನು ರಾಮಚಂದ್ರಾಪುರ ಮಠದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅಲ್ಲಿ ನಮ್ಮ ಗುರುಗಳು ಶ್ರೀ ರಾಘವೇಶ್ವರ ಶ್ರೀಗಳವರ ಒಂದು ಮಾರ್ಗದರ್ಶನದಲ್ಲಿ ನಾವು ದೇಶಿ ತಳಿ ಹಸುವಿನೊಂದು ಆಂದೋಲನ ನಡೆಸಿದರು. ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ ಸಕ್ರಿಯವಾಗಿ. ಆಗ ಕಾಂಕ್ರೇಜ್ ತಳಿಯ ಪರಿಚಯವಾಯಿತು. ಆಮೇಲೆ ಅದರ ಬಗ್ಗೆ ನಮಗೆ ತುಂಬ ಮಾಹಿತಿ ಕೊಟ್ಟರು. ಬರೀ ಕಾಂಕ್ರೇಜ್ ಅಲ್ಲ, ಭಾರತದಲ್ಲಿ ಆಗ ಸುಮಾರು 60ರಷ್ಟು ದೇಶಿ ತಳಿಗಳು ಅಲ್ಲಲ್ಲಿ ಸರಿಯಾಗಿ ವೃದ್ಧಿ ಆದಂಥವು ಇದ್ದವು. ಅವುಗಳನ್ನೆಲ್ಲ ಒಂದು ಕಡೆ ನೋಡಬೇಕು ಅಂತ ಹೇಳಿ ರಾಮಚಂದ್ರಪುರ ಮಠದಲ್ಲಿ ಒಂದು ಗೋಶಾಲೆಯನ್ನು ಮಾಡಿದರು. ಅಲ್ಲಿ ಸುಮಾರು 30-35 ತಳಿಗಳನ್ನು ನಾವು ಈ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅವುಗಳನ್ನ ಇಟ್ಕೊಂಡಿದ್ದೇವೆ. ಅವುಗಳ ತಳಿ ಸಂವರ್ಧನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಅದರಲ್ಲಿ ಕಾಂಕ್ರೇಜ್ ಒಂದು, ಅದರಲ್ಲಿ ನಮ್ಮ ಪತಿಮೇಡ್ನ ಸ್ವಾಮಿಗಳಿದ್ದಾರೆ ಅಲ್ಲಿ, ಅವರು ನಮಗೆ ಈ ತಳಿಗಳನ್ನು ಮುಫತ್ತಾಗಿ ಒಂದು 300-400 ದನಗಳನ್ನ ಕೊಟ್ಟರು. ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಮಾತ್ರ ಒಂದು 2-2 ಸಾವಿರ ರೂಪಾಯಿಗೆ ಇಲ್ಲಿ ವಿತರಣೆ ಮಾಡಿ, ನಾನೊಬ್ಬ ವಿತರಕನಾಗಿ ಕೆಲಸ ಮಾಡಿದ್ದೇನೆ. ಹಾಗೆ ಮಾಡಿ ನಾನು ತಂದ ಒಂದು 5-6 ದನಗಳಲ್ಲಿ ಮತ್ತು ಅದರದ್ದೇ ಹೋರಿಯನ್ನು ತಂದಿದ್ದೆ, ಗೂಳಿ. ಅದರಲ್ಲಿ ತಳಿ ಅಭಿವೃದ್ಧಿಯಾಗಿ ಒಂದು 50-60 ಮೇಲೆ ಆಗಿದೆ. ನಾನು ಸಾಕಷ್ಟು ದನಗಳನ್ನ ಇಷ್ಟವರೆಗೆ ಕೊಟ್ಟಿದ್ದೇನೆ, ಮಾರಿದ್ದೇನೆ, ಈಗಲೂ ಮಾರ್ತಾ ಇದ್ದೇವೆ. ನಮ್ಮಲ್ಲಿ ಈಗ 35 ತಳಿಗಳಿವೆ, 35 ಸಂಖ್ಯೆ ಇದೆ. ಬಹಳ ಚೆನ್ನಾಗಿದೆ. 2 ಕೆಲಸಕ್ಕೂ ಆಗುತ್ತೆ, ಇದು ಹಾಲಿಗೂ ಆಗುತ್ತೆ, ಕೆಲಸಕ್ಕೂ ಆಗುತ್ತೆ. ಆದರೆ ನಮ್ಮಲ್ಲಿ ಕೆಲಸ ಇಲ್ಲ, ಅದಕ್ಕೆ ಕೆಲಸ ಮಾಡಿಸೋರು ತಗೊಳ್ತಾ ಇದ್ದಾರೆ. ಗಿರ್ ತಳಿ ಮತ್ತಿನ್ನು ಥಾರ್ಪರ್ಕರು, ಹೀಗೆ ಬೇರೆ ಬೇರೆ ಹಳ್ಳಿಕಾರು, ಅಮೃತ್ ಮಹಲು, ಈ ತಳಿಗಳನ್ನು ನಮ್ಮ ಕರ್ನಾಟಕದಲ್ಲಿ ಸಾಕಲಾಗ್ತಾ ಇದೆ. ಅವುಗಳ ಬಗ್ಗೆ ತಾವು ಗಮನ ಹರಿಸಿರಬೇಕು. ಅವುಗಳ ಗುಣ ಮತ್ತು ಇವುಗಳದ್ದು ಹೋಲಿಕೆ ಮಾಡಿ ನೋಡಿದ್ರೆ ಏನನ್ಸುತ್ತೆ? ನಾವು ಹೋಲಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಈ ತಳಿಗಳನ್ನು ಅವುಗಳ ಸೌಂದರ್ಯ ಅಥವಾ ಇನ್ನೇನೊಂದು ನೋಡಿ ನಾವು ತರೋದಕ್ಕಿಂತ ನಾವು ನಮ್ಮದೇ ಪ್ರದೇಶದಲ್ಲಿ ಹೊಂದಿಕೊಂಡಿರುವಂಥ ತಳಿಗಳನ್ನ ನಾವು ಅಭಿವೃದ್ಧಿಪಡಿಸೋದು ಒಳ್ಳೆಯದು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಮಲೆನಾಡು ಗಿಡ್ಡ ಇಲ್ಲಿ ಕೊಡುಗೆ ಬಹಳ ಸೂಕ್ತ. ಇಲ್ಲಿನ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಮತ್ತು ಅತಿ ಶೀತ ಮಳೆ ಇದರೆಲ್ಲ ಓಡಾಡ್ಲಿಕ್ಕೆ ಅದು ಒಳ್ಳೆಯದೇ. ಆದರೆ ಅವುಗಳ ಸಂಖ್ಯೆ ಇವತ್ತು ಹೆಚ್ಚು ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಎಲ್ಲವೂ ಮಿಶ್ರ ಆಗಿ ಹೋಗಿದೆ. ಶುದ್ಧ ಮಲೆನಾಡು ಗಿಡ್ಡ ಸಿಕ್ಕಬೇಕಾದ್ರೆ ಬಹಳ ಕಷ್ಟವಿದೆ. ಅದು ನಮಗೆ ಒಳ್ಳೆಯದು. ಆದರೆ ಅದರಲ್ಲಿ ಹಾಲು ಕಡಿಮೆ.
ಹಾಲು ಕಡಿಮೆ ಇದ್ದು ನಾವು ಪೇಟೆಯವರಿಗೆ ಹೇಗೆ ಕೊಡ್ಬೋದು, ಅವ್ರನ್ನ ಹೇಗೆ ಸುಧಾರಿಸ್ಬೋದು ಅಂತ ಹೇಳಿ ನಮ್ಮಲ್ಲಿ ಕೆಲವರಿಗೆ ಆತಂಕ ಇದೆ. ಅದಕ್ಕೆ ನನ್ನ ಉತ್ತರ ಇಷ್ಟೇ, ನಾವು ಪೇಟೆಯವ್ರನ್ನ ಸಾಕೋ ಜವಾಬ್ದಾರಿ ನಮ್ಮದಲ್ಲ. ನಾವು ನಮ್ಮ ದನಗಳನ್ನ ಉಳಿಸಿಕೊಂಡ್ರೆ ಮತ್ತೆ ಅದು ಉಳಿದವರಿಗೆಲ್ಲ ಪ್ರಯೋಜನ ಆಗುತ್ತೆ. ಹಾಗೆ ಅಂತ ನಾನು ಇದನ್ನು ದೇಶಿ ತಳಿಯಾಗಿ ಕಾಂಕ್ರೇಜ್ ಅನ್ನು ಇಟ್ಕೊಂಡಿದ್ದೀನಿ. ಅದು ಇಟ್ಟುಕೊಂಡ ಮೇಲೆ ಗೀರು ಇದೆಲ್ಲ ಚೆನ್ನಾಗಿದ್ರೂ ಸಹ ತಳಿ ಶುದ್ಧತೆಯನ್ನು ಕಾಪಾಡೋದು ಕಷ್ಟ ಆಗುತ್ತೆ 2-3 ತಳಿಗಳಿದ್ರೆ. ಹಾಗಾಗಿ ನಾವು ಒಂದೇ ತಳಿನ ಇಟ್ಕೊಂಡಿದ್ದೇನೆ, ಅದನ್ನೇ ಸಾಕ್ತಾ ಇದ್ದೇವೆ. ಕಾಂಗ್ರೆಸ್ ತಳಿ ಹೇಗಿದೆ, ಅದರ ಗುಣಲಕ್ಷಣಗಳು, ಬಣ್ಣ ಮತ್ತಿತರೆ ಸಂಗತಿಗಳನ್ನ ಹೇಳ್ಬೋದು ನೋಡಿ, ಅದು ಕೊಡುವ ಹಾಲಿನ ಇಳುವರಿ ಇದೆಲ್ಲ. ಒಂದು ಕಾಂಕ್ರೀಟ್ ತಳಿಗಳಿಗೆ ಬಣ್ಣ ಬಿಳಿ, ಕುತ್ತಿಗೆ ಹತ್ರ ಮತ್ತೆ ಕೆಲವು ಸೊಂಟದ ಕೆಲವು ಕಪ್ಪು ಇರುತ್ತೆ. ಅದು ಕೆಲವು ವರ್ಷದಲ್ಲಿ ಶುದ್ಧ ಬಿಳಿ ತಿರುಗುತ್ತೆ, ಮತ್ತೆ ತಿರ್ಗಾ ಬಣ್ಣ ಬದಲಾಯಿಸುತ್ತೆ. ಅವುಗಳ ದೇಹ ಬಹಳ ಸುಂದರವಾದದ್ದು, ಬಲಿಷ್ಠವಾದದ್ದು, ಎತ್ತರವಾಗಿ ತಲೆ ಎತ್ತಿ ನಡೆಯುವ ಒಂದು ಗತ್ತು ಆಕರ್ಷಣೀಯವಾಗಿರುತ್ತೆ. ಅದ್ರ ಕೊಂಬುಗಳು ತುಂಬಾ ದೃಢವಾಗಿಯೂ ಬಲವಾಗಿಯೂ ಹೆದರಿಕೆ ಹುಟ್ಟಿಸುವಂತೆಯೂ ಇರುತ್ತೆ. ಸ್ವಭಾವದಲ್ಲಿ ಸ್ವಲ್ಪ ಜೋರು ಅಂತಲೇ ಹೇಳಬೇಕು ಅವುಗಳನ್ನ. ಅವುಗಳ ಹೊಂದಾಣಿಕೆ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ. ಆದರೆ ನಾವು ಅದನ್ನು ಆ ರೀತಿ ಪಳಗಿಸಿ ಇಟ್ಕೊಂಡಿದ್ದೇವೆ. ಹಾಲು ಕರಿಯುವಾಗ 2 ಕಾಲು ಹಿಂದೆ ಕಟ್ಟಲೇಬೇಕಾಗುತ್ತೆ. ಕಟ್ಟಿದ ಮೇಲೆ ಅದನ್ನೊಂದು ಕಂಬಕ್ಕೂ ಕಟ್ಟಬೇಕಾಗುತ್ತೆ ಕಾಲುಗಳನ್ನು. ಆಮೇಲೆ ಅದರ ಹಾಲು ಪರವಾಗಿಲ್ಲ, ಮೇಯಿಸಿ ತರುವ ಹಸುಗಳಲ್ಲಿ ದಿವಸಕ್ಕೆ 3-4 ಲೀಟರ್ ಹಾಲು ಕರಿಬೋದು. ಆದರೆ ಒಂದು ಹಾಲುಗಾಗಿ ನಾವು ದನ ಸಾಕ್ತಾ ಇಲ್ಲ. ಹಾಲು ಅದರ ಕರುವಿಗಿರುವ ಆಹಾರ ಹೊರತು ಮನುಷ್ಯರಿಗಿರುವಂಥದ್ದಲ್ಲ. ನಮಗೆ ಅದರಿಂದ ಲಾಭ ಆಗುವಂಥದ್ದು ಅಂತೇಳಿ ಅದರ ಮೂತ್ರ ಮತ್ತು ಸೆಗಣಿಯಿಂದ. ಮೂತ್ರದಿಂದ ನಾವು 10-20 ಬಗೆಯ ಔಷಧಿಗಳನ್ನು ತಯಾರಿಸ್ತೇವೆ. ಸೆಗಣಿಯಿಂದಲೂ ಅಷ್ಟೇ, ಅದರಿಂದಲೂ ಸಾಕಷ್ಟು ಔಷಧಿಗಳು, ಭಸ್ಮ, ಹಲ್ಪುಡಿ ಇದೆಲ್ಲ ತಯಾರಿಸ್ತೇವೆ. ಇದು ನಮಗೆ ಅತ್ಯಂತ ಲಾಭದಾಯಕವಾದದ್ದು. ದನಗಳ ಉಳಿವಿಗೆ ಇದು ತುಂಬ ಸಹಾಯ ಮಾಡುತ್ತೆ. ತಿನ್ನುವ ಹುಲ್ಲಿನ ಪ್ರಮಾಣ ಅಥವಾ ಹೇಗೆ ಅದು ಆಹಾರವನ್ನು ಹುಡುಕೊಂಡು ಹೋಗುತ್ತೆ, ಬೇರೆ ತಳಿಗಳನ್ನ ನೀವು ಗಮನಿಸಿದ್ರಲ್ಲ, ಏನನ್ಸುತ್ತೆ? ನನ್ನ ಪ್ರಕಾರ ಈ ದನಗಳು ಯಾವುದೇ ಭಾರತೀಯ ತಳಿ ಇರ್ಬೋದು, ಅವುಗಳ ಸ್ಥಳಕ್ಕೆ ಹೊಂದಿಕೊಳ್ಳುತ್ತವೆ. ಅದರ ಗುಣವೇ, ಅದರ ಸ್ವಭಾವವೇ ಹಾಗಿದೆ. ಈಗ ಮರುಭೂಮಿಯಿಂದ ಬಂದ ದನಗಳು ಇಲ್ಲಿ ಇಷ್ಟು ಸುಖವಾಗಿ ಹೊಂದಿಕೊಂಡಿರೋದು ನನಗೆ ಆಶ್ಚರ್ಯ ಆಗಿದೆ. ಒಂದು ಸಣ್ಣ ಘಟನೆ, ನಮ್ಮಲ್ಲಿ ಒಂದು ದಡಾಲ ಅಂತ ಹೇಳೋ ಒಂದು ಮರ ಇದೆ. ಅದರಲ್ಲಿ ದಪ್ಪ ದಪ್ಪದ ಹಸೂರು ಕಾಯಿಗಳಾಗ್ತವೆ. ಮಂಗಗಳು ಸಹ ತಿನ್ನೋದಿಲ್ಲ. ದನಗಳಿಗೆ ಅದು ಬಹಳ ವಿಶೇಷವಾದದ್ದು. ದನಗಳು ಅದನ್ನ ಹುಡುಕಿಕೊಂಡು ಹೋಗಿ ತಿನ್ನೋದನ್ನ ನೋಡಿದ್ದೇನೆ. ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ, ಈ ಮರುಭೂಮಿಯಿಂದ ಬಂದ ದನಗಳು ಬಂದ ವರ್ಷವೇ ಆ ಹಣ್ಣುಗಳು ಬೀಳೋದನ್ನ ಕಂಡು ಅಲ್ಲಿಗೆ ಹೋಗಿ ತಿಂತಾ ಇದ್ದೆ. ಯಾರು ಹೇಳಿದ್ರು ಇವರಿಗೆ ಇದನ್ನ ತಿನ್ನಬೇಕು ಅಂತ ಹೇಳಿ ನನಗೆ ಆಶ್ಚರ್ಯ. ಎರಡನೇದಾಗಿ ಅವುಗಳು ನಾವು ಬಿಟ್ಟು ಮೇಯಿಸೋದು ದನಗಳನ್ನ, ನಾವೆಲ್ಲಿ ಕಟ್ಟಿ ಹಾಕಿ ಮೇಯಿಸ್ತಾ ಇಲ್ಲ. ಅಲ್ಲಿ ಅವುಗಳ ಆಹಾರ ಹುಡುಕ್ತವೆ. ದನ ಮೇಯಿಸ್ಲಿಕ್ಕೆ ಒಬ್ಬ ಇರ್ತಾನೆ, ಅವ ಗುಂಪು ಬಿಟ್ಟು ಬೇರೆ ಹೋಗದಂತೆ ನೋಡ್ಕೊಳ್ತಾನೆ ಹೊರತು ಆಹಾರನ ಅವುಗಳೇ ಸಂಪಾದಿಸಿಕೊಂಡು ಏನು ತಿನ್ಬೇಕು ಅದನ್ನು ತಿನ್ನುತ್ತವೆ. ಅದರಲ್ಲಿ ಏನೂ ತೊಂದರೆ ಕಾಣ್ತಾ ಇಲ್ಲ. ಈಗ 35 ಹಸುಗಳಿದಾವೆ, ಕರುಗಳು, ಕಡಸುಗಳು, ಹೋರಿಗಳು ಎಲ್ಲ ಸೇರಿ ಮೇಯಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಹೇಳಿ. ನಮಗೆ ಮೇಯಿಸ್ಲಿಕ್ಕೆ ಒಬ್ಬನೇ ಸಾಕಾಗುತ್ತೆ. ಅವನು ಬೆಳಿಗ್ಗೆ ಹೊಡ್ಕೊಂಡು ಹೋಗ್ತಾನೆ, ಆಮೇಲೆ ಸಂಜೆಗೆ ಹೊಡ್ಕೊಂಡು ಬರ್ತಾನೆ. ಮಧ್ಯ ಅವನು ಪೂರ್ತಿ ಹೆಚ್ಚು ಕಮ್ಮಿ ವಿಶ್ರಾಂತಿಯಲ್ಲಿ ಇದ್ದಾಗಿರ್ತಾನೆ. ಬೇರೆಯವರು ತೋಟಗಳಿಗೆ ನುಗ್ಗದಂತೆ ನೋಡಿಕೊಂಡ್ರೆ ಆಯ್ತು. ಮತ್ತು ಆ ದನಗಳಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ಅವುಗಳಿಗೆ ಯಾವುದೋ ಒಂದು ದನ ನಾಯಕವಾಗಿರುತ್ತೆ. ಅದು ಹೋದಲ್ಲಿ ಮಾತ್ರ ಇವುಗಳು ಹೋಗ್ತವೆ. ಅದನ್ನು ನಾನು ಗಮನಿಸಿದ್ದೇನೆ. ಆ ದನಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಉಳಿದ ದನಗಳು ಹೋಗೋದಿಲ್ಲ, ಎಲ್ಲಿಗೂ ಗುಂಪು ಬಿಟ್ಟು ಹೋಗೋದು. ಕೆಲವು ಇರುತ್ತವೆ, ಅಂಥವುಗಳನ್ನು ನಾವು ಸ್ವಲ್ಪ ಎಚ್ಚರದಲ್ಲಿ ಗಮನಿಸ್ತೇವೆ. ಮತ್ತೆ ಬೇರೆ ಯಾವ ಸಮಸ್ಯೆಯೂ ನಮಗೆ ಕಾಣ್ತಾ ಇಲ್ಲ. ಕರು ಹಾಕಿದ್ರು ಅಷ್ಟು ಕೆಲಸ, ಗದ್ದೆಲ್ಲ ಹಾಕಿದ್ರು ಕರುಗಳು ನೆಟ್ಟಿಗೆ ಮನೆಗೆ ಬರ್ತವೆ. ಅವುಗಳು ನಮ್ಮ ನಾಡು ಈ ಮಲೆನಾಡು ಗಿಡ್ಡ ಹೇಗೋ ಹಾಗೆ ವಿಶೇಷ ಕಾಳಜಿ ಏನು ಬೇಕಾಗಿಲ್ಲ. ನಿಮ್ಮ ಈ ಹಸುವಿನ ತಂಡದಲ್ಲಿ ಹೋರಿ ಅಥವಾ ಬೆಳೆದ ಹಸು ಯಾವುದು ನಾಯಕತ್ವವನ್ನು ತೆಗೆದುಕೊಳ್ಳುತ್ತೆ? ಇಲ್ಲಿ ಅದರಲ್ಲೇ ಒಂದು ವಿಶೇಷ, ಎತ್ತು ಗೂಳಿ ಅದು ನಾಯಕ ಅಲ್ಲ. ಹಿಂದೆ ಒಂದು ಕಾಲು ಮುರಿದ ದನ ಇತ್ತು, ಅದೇ ನಾಯಕಿಯಾಗಿತ್ತು. ಹಾಗೆ ಅವುಗಳೊಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಬಹುಶಃ ನಮ್ಮ ಗುಪ್ತ ಮತದಾನೋ ಏನೋ ನನಗೆ ಗೊತ್ತಿಲ್ಲ. ಅಥವಾ ಅವುಗಳಲ್ಲಿ ಒಂದು ನಾಯಕ ನಾವು ನಿರೀಕ್ಷೆ ಮಾಡಿದ್ದಲ್ಲ, ಅದರದ್ದೇ ಒಂದು ಇರುತ್ತೆ, ಅದೇ ಮಾಡುತ್ತೆ. ಖುಷಿ ಆಗ್ತದೆ. ಒಂದೊಂದು ತಳಿದು ವಿಶೇಷತೆ ಇದ್ದೇ ಇರುತ್ತೆ. ಆ ತಳಿಯ ವಿಶೇಷತೆಯನ್ನು ನೋಡಿಕೊಂಡು ನಾವು ಅದರ ಆಗುಹೋಗುಗಳನ್ನು ಗಮನಿಸಿಕೊಂಡು ಸಾಕ್ತಾ ಹೋಗ್ಬೇಕು. ಕಾಂಗ್ರೆಸ್ ತಳಿ ಹಾಲನ್ನು ಚೆನ್ನಾಗಿ ಕೊಡುತ್ತೆ, ಹಾಲಿನ ಗುಣಮಟ್ಟನೂ ಉತ್ತಮವಾಗಿರುತ್ತಲ್ವಾ? ಹಾಲಿನ ಗುಣಮಟ್ಟ ಉತ್ತಮವಾಗಿರುತ್ತೆ, ಒಳ್ಳೆಯ ಬೆಣ್ಣೆ ಸಿಕ್ಕುತ್ತೆ. ಈ ತುಪ್ಪಕ್ಕೆ 3,000 ರೂಪಾಯಿ ಹೇಳಿದ್ರು ತಗೊಳ್ಳೋರಿದ್ದಾರೆ. ಮತ್ತೆ ಇನ್ನು ಒಂದು ಇದು ನಾವು ತಿಳ್ಕೊಳ್ಬೇಕಾದ ಏನಂದ್ರೆ, ದನಗಳನ್ನ ನಾವು ಸಾಕ್ತಾ ಇಲ್ಲ, ದನಗಳು ನಮ್ಮನ್ನ ಸಾಕ್ತಾ ಇವೆ. ಅದು ಮಾತ್ರ 100ಕ್ಕೆ 100 ಸತ್ಯ ಅಂತ ನಮ್ಮಲ್ಲಿ ಕಂಡಿದೆ. ಹಾಗಾಗಿ ಆ ವಿಚಾರದಲ್ಲಿ ದನಗಳಿಗೆ ನಾವು ಅತ್ಯಂತ ಕೃತಜ್ಞರಾಗಿರ್ಬೇಕು. ಅವುಗಳ ಋಣ ಮುಗಿಸುವಂತಹದ್ದಲ್ಲ. ಗೋಮೂತ್ರವನ್ನು ಉಪಯೋಗಿಸಿಕೊಂಡು ಗೋವರ್ಕವನ್ನು ತಯಾರಿಸಿ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೀರಿ. ಮತ್ತಿನ್ಯಾವುದು ಪದಾರ್ಥವನ್ನ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಉಲ್ಲೇಖ ಮಾಡಿ. ನಾವು ಸಾಧಾರಣ ಬೆಳಿಗ್ಗೆ ಎದ್ದಾಗ ಹಲ್ಲುಜ್ಜುತ್ತೇವೆ. ಹಲ್ಲುಜ್ಜಬೇಕಾದ್ರೆ ನಮಗೆ ಪೇಸ್ಟ್ ಬೇಕು. ಆ ಪೇಸ್ಟು ಅಥವಾ ಹಲ್ಪುಡಿ ಅದು ಯಾವುದರಿಂದ ತಯಾರಾಗ್ತದೆ ನಾವು ಗಮನಿಸದೆ ಅದನ್ನು ನಾವು ಉಪಯೋಗಿಸ್ತೇವೆ. ಆದರೆ ಇವತ್ತು ಹಾಗಲ್ಲ. ಪೇಸ್ಟ್ನವರೇ ಹೇಳ್ತಾರೆ ಇದರಲ್ಲಿ ಮಸಿ ಇದೆಯೋ, ಇದರಲ್ಲಿ ಉಪ್ಪಿದೆಯೋ ಅಂತ ಕೇಳ್ತಾರೆ.
ಅದೆಲ್ಲ ಹಿಂದೆಂದಲೂ ಇದ್ದಂತಹ ಈಗ ನಾವು ಇಟ್ಕೊಂಡಿರುವಂತಹದ್ದು ಹಲ್ಪುಡಿ. ಈ ಹಲ್ಪುಡಿ ಬೆರಣಿ ಅಂತ ಹೇಳ್ತಾರಲ್ಲ, ಆ ಬೆರಣಿಯನ್ನ ಸುಟ್ಟು ಅದರ ಇದ್ದಲನ್ನ ಪುಡಿ ಮಾಡಿ ಅದಕ್ಕೆ ನಾವು ಕೆಲವು ಔಷಧಿಗಳನ್ನ, ಸುಗಂಧ ದ್ರವ್ಯಗಳನ್ನ, ಎಲ್ಲವೂ ಆರೋಗ್ಯಕ್ಕೆ ಪೂರಕವಾಗಿರುವಂತಹವುಗಳು, ಎಲ್ಲಿಯೂ ಕೆಮಿಕಲ್ಸ್ ಇಲ್ಲ, ಅದನ್ನ ನಾವು ಮಿಶ್ರ ಮಾಡಿ ಅದನ್ನ ಡಬ್ಬಿಗಳು ತುಂಬಿಸಿ ಇಟ್ಕೊಳ್ತೇವೆ. ಅದು ಅತ್ಯಂತ ಉತ್ತಮವಾದ ಗುಣಮಟ್ಟದ್ದು. ಯಾಕೆಂತ ಹೇಳಿದ್ರೆ ಹಲ್ಲು ನೋವಿರ್ಬೋದು, ವಸಡು ನೋವು, ಅದೆಲ್ಲವನ್ನು ಇದು ಉಪಶಮನ ಮಾಡುತ್ತೆ. ಮತ್ತೆ ಬಾಯಿ ರುಚಿಯನ್ನು ಹೆಚ್ಚಿಸುತ್ತೆ. ಅದಷ್ಟು ಅದರ ಬಗ್ಗೆ ಹೇಳ್ಬೋದು. ಮತ್ತೆ ಅರ್ಕ, ಅದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ನಮಗೆ ಹಲವು ಹೊಟ್ಟೆ ಸಂಬಂಧ, ದೇಹ ಸಂಬಂಧ ಕಾಯಿಲೆಗಳಿಗೆ ತುಂಬಾ ಉಪಕಾರಿಯಾಗುತ್ತೆ, ಅದನ್ನ ಹೋಗಲಾಡಿಸುತ್ತೆ. ಆಮೇಲೆ ಅದರ ಎಣ್ಣೆ ನಾವು ತಯಾರಿಸ್ತೇವೆ, ನೋವಿನ ಎಣ್ಣೆ ಅಂತ ಹೇಳಿ. ಗೋಮೂತ್ರ, ಗೋಮಯ ಮತ್ತು ಬೇರೆ ಕೆಲವು ಔಷಧಿ ಸಸ್ಯಗಳನ್ನ ಸೇರಿಸಿ ಎಣ್ಣೆ ತಯಾರಿಸ್ತೇವೆ. ಅದು ಮೈಕೈ ನೋವಿಗೆ, ಬೇರೆ ಇನ್ನು ಹಲವಾರು ನೋವಿಲ್ಲ ತುಂಬಾ ಪ್ರಯೋಜನ ಆಗುತ್ತೆ. ಅರ್ಕ ನಾವು ತಯಾರಿಸಿದ ನಂತರ 60% ಗೋಮೂತ್ರದಿಂದ ಅರ್ಕ ತೆಗಿತೇವೆ. ಅರ್ಕ ಅಂತ ಹೇಳಿದ್ರೆ ಈಗ 10 ಲೀಟರ್ ಮಾಡಿದ್ರೆ ಅದರಲ್ಲಿ 6 ಲೀಟರ್ ನಮಗೆ ಅರ್ಕ ಸಿಕ್ಕತ್ತೆ. ಉಳಿದದ್ದು ಇದೆಯಲ್ಲ ಮಡ್ಡು ಅಂತ ಹೇಳ್ತೇವಲ್ಲ, ಅದನ್ನು ಮತ್ತಷ್ಟು ಬದಿಸಿ ಅದಕ್ಕೆ ಇನ್ನೂ ಕೆಲವು ಔಷಧಿಗಳನ್ನ ಸೇರಿಸಿದ್ರೆ ಅದು ಅತ್ಯುತ್ತಮವಾದ ಕ್ರೀಮ್ ಆಗುತ್ತೆ. ಅದನ್ನು ಗಾಯಗಳಿಗೆ, ದನಗಳಿಗೆ, ಬೇರೆ ಪ್ರಾಣಿಗಳಿಗೂ ಎಲ್ಲ ಬಳಸಬಹುದಂತ ಅದ್ಭುತ ಕ್ರೀಮ್. ಈ ಗೋಮೂತ್ರದಲ್ಲಿ ವೇಸ್ಟ್ ಅಂತ ಹೇಳುವಂತದ್ದು ಇಲ್ವೇ ಇಲ್ಲ. ಕೊಟ್ಟಿಗೆ ಚೆನ್ನಾಗಿದೆ. ನಾವು ನೋಡ್ತಾ ಇದ್ವಿ ಹಸುಗಳನ್ನ, ಕಡಸಗಳನ್ನ, ಕರುಗಳನ್ನ, ಮತ್ತೆ ಹೋರಿಗಳನ್ನ ಅಥವಾ ಎತ್ತುಗಳನ್ನ ಕಟ್ಟಲಿಕ್ಕೆ ಪ್ರತ್ಯೇಕವಾದ ಜಾಗವನ್ನು ಮಾಡ್ಕೊಂಡಿದ್ದೀರಿ. ಕೊಟ್ಟಿಗೆಯನ್ನು ಚೆನ್ನಾಗಿ ಇಟ್ಕೊಂಡಿದ್ದೀರಿ. ನಿಮ್ಮ ಪುತ್ರ, ನಿಮ್ಮ ಸೊಸೆ ಮತ್ತು ನಿಮ್ಮ ಪತ್ನಿ ಎಲ್ಲರೂ ಕೈ ಜೋಡಿಸಿ ಇದರಲ್ಲಿ ಭಾಗಿಗಳಾಗಿದ್ದಾರೆ. ಸಗಣಿ ತೆಗೆಯೋದ್ರಿಂದ ಹಿಡಿದು ಹಾಲು ಕರೆದು ಬಳಕೆ ಮಾಡಿಕೊಂಡು ಇನ್ನು ಬೇರೆ ಬೇರೆ ಕೆಲಸಗಳನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ರಿ. ಕೊಟ್ಟಿಗೆಯಿಂದ ಸಗಣಿ ಮತ್ತು ಗಂಜಲ ಒಂದು ಕಡೆಗೆ ಹೋಗ್ಲಿಕ್ಕೆ ಮತ್ತು ಗೋಬರ್ ಅನಿಲ ಘಟಕದ ಬಗ್ಗಡ ಅದು ಸಹ ಆ ಜಾಗಕ್ಕೆ ಬರೋ ತರ ಮಾಡ್ಕೊಂಡಿದ್ರಿ. ಹೇಳಿ ಈ ಬಗ್ಗೆ ನಿಮ್ಮ ವಿಚಾರಗಳು. ದನಗಳ ಸಾಯುಜ್ಯ ಏನೇ, ಅವುಗಳ ಸಾಮೀಪ್ಯ ಏನಿದೆ ಅದು ನಮಗೆ ಅತ್ಯುತ್ತಮವಾದದ್ದು. ನಮ್ಮ ಆರೋಗ್ಯ, ನಮ್ಮ ನೆಮ್ಮದಿಗೆಲ್ಲ ಅದು ಕಾರಣವಾಗಿರುವಂಥದ್ದು. ಮತ್ತು ITBTಯಲ್ಲಿದ್ದವ್ರನ್ನ ಕೇಳುವಂಥ ದೊಡ್ಡ ಪ್ರಶ್ನೆ, ನಿಮಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಅಂತ. ನಮಗೆ ಇಲ್ಲಿ ಸೆಗಣಿ ತೆಗೆಯೋದ್ರಲ್ಲಿ, ಮೂತ್ರ ತೆಗೆಯೋದ್ರಲ್ಲಿ ಎಲ್ಲ ನಮಗೆ ಅತ್ಯಂತ ಸಂತೋಷ, ನೆಮ್ಮದಿ ಇದೆ. ನಾವು ದನಗಳ ಸೇವೆ ಮಾಡ್ತಾ ಇದ್ದೇವೆ ಅಂತ ಅನ್ಸೋದೇ ಇಲ್ಲ. ನಾವು ನಮಗಾಗಿ ಸ್ವಂತಕ್ಕೆ ಏನೋ ಮಾಡ್ತಾ ಇದ್ದೇವೆ ಅಂತ ಅನಿಸುತ್ತೆ. ಮತ್ತು ಅದರ ಗೋಬರ್ ಗ್ಯಾಸ್ ನಮಗೆ ವರ್ಷ ಪೂರ್ತ ಇಡೀ ದಿವಸ ನಮಗೆ ಸಾಕಾಗುತ್ತೆ. ನಾವು ಹಾಗಾಗಿ ಆ ಮಟ್ಟಿಗೆ LPG ಮೇಲೆ ಅವಲಂಬಿತರಾಗಿಲ್ಲ. ಇನ್ನು ಗೊಬ್ಬರಗಳಷ್ಟೇ, ಕೊಟ್ಟಿಗೆ ತೊಳೆದ ಗೊಬ್ಬರ ಒಂದು ಟ್ಯಾಂಕಿಗೆ ಬೀಳುತ್ತೆ, ಗೋಬರ್ ಗ್ಯಾಸ್ನ ಬಗ್ಗಡ ಅದಕ್ಕೆ ಬಂದು ಸೇರುತ್ತೆ. ಅದನ್ನ ನಾವು ಮಿಶ್ರ ಮಾಡಿ ತೋಟಗಳಿಗೆಲ್ಲ ಪಂಪ್ ಮಾಡ್ತೇವೆ. ಹಾಗೆ ಸಗಣಿಯನ್ನ ರಾಶಿ ಹಾಕಿದ್ದೇವೆ, ಅಲ್ಲಿಗೆ ಎರೆಹುಳಗಳು ಬಂದು ಬೇಕಾದಷ್ಟು ಅದನ್ನು ಗೊಬ್ಬರ ಮಾಡ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ನಾವು ಪೇಟೆಯಿಂದ ಬರುವ ಕಬ್ಬಿನ ಜ್ಯೂಸ್ ಎಲ್ಲ ಕಡೆ ಕೊಡ್ತಾರೆ. ಆ ಜ್ಯೂಸ್ ಕೊಡುವವರಿಗೆ ಅದರ ಚರಟನ್ನ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಮುನ್ಸಿಪಾಲಿಟಿಯವರು ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅಂತವರಿಗೆ ನಾವು ಸಹಾಯ ಮಾಡ್ತೇವೆ. ಹೇಗೆ ಇದನ್ನ ನಾವು ತಂದು ಒಂದು ಫ್ರೆಶ್ ಆಗಿದ್ದಾಗ ದನಗಳೇ ತಿಂದು ಹಾಕ್ತವೆ. ಇಲ್ಲ ಅಂತ ಹೇಳಿದ್ರೆ ಗೊಬ್ಬರಕ್ಕೆ ಹಾಕ್ತೇವೆ, ಅಲ್ಲಿ ಅದು ಎರೆ ಗೊಬ್ಬರಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಹೀಗೆ ನಾವು ಹಲವು ರೀತಿಯಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರ್ಬೋದು ಅಥವಾ ಒಳ್ಳೆಯ ಹೊಸ ಪದಾರ್ಥಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳೋ ನೆಮ್ಮದಿ ನಮಗಿದೆ. ಕಾಂಗ್ರೆಸ್ ತಳಿಯ ಹೆಣ್ಣು ಕರು ಮತ್ತು ಗಂಡು ಕರು ಬೆಳೆದ ಮೇಲೆ ಎರಡಕ್ಕೂ ಬೆಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ? ಅದರಲ್ಲಿ ನಾವು ಮಾರುವವ್ರ ಮೇಲೆ, ಇನ್ನೊಂದು ತಗೊಳ್ಳೋರ ಮೇಲೆ ಇರುತ್ತೆ. ಈಗ ನಮಗೆ ಮಾರಲೇಬೇಕು ಅಂತ ಹೇಳಿ ಆದಾಗ ನಾವು ಕೇಳಿದ ಕ್ರಯ ಕೊಡಬೇಕಾಗತ್ತೆ. ಆದ್ರೆ ನಮಗೆ ಹಾಗೆ ಮಾರಲೇಬೇಕಾದ ಅನಿವಾರ್ಯತೆ ನಾವು ಮಾಡಿಕೊಂಡಿಲ್ಲ. ಯಾಕೆಂತ ನಮಗೆ ಅದ್ರ ಮುಂದಿನ ಸಂಗತಿ ಏನಾಗ್ತದೆ ಅಂತ ಹೇಳೋ ಬಗ್ಗೆ ನಮಗೆ ತುಂಬಾ ಚಿಂತೆ ಇರುತ್ತೆ. ಅದು ಕಸಾಯಿಖಾನೆಗೆ ಹೋಗ್ಬೋದು, ಬೇರೆ ಚಿತ್ರಹಿಂಸೆಗೆ ಗುರಿ ಆಗ್ಬೋದು. ಅದಕ್ಕಾಗಿ ನಾವು ಸಾಮಾನ್ಯ ಮಾರುವವ್ರನ್ನ ತುಂಬಾ ಪರಿಶೀಲಿಸಿ ಅವರ ಜೀವನ ಕ್ರಮ ಎಲ್ಲ ತಿಳಿದೇ ನಾವು ಕೊಡುವಂಥದ್ದು. ಕೊಟ್ಟ ಮೇಲೂ ಕೂಡ ನಾವು ದುಡ್ಡು ತಗೊಂಡ್ರು ಅದಕ್ಕೊಂದು ಅದರ ಮೇಲೆ ನಮ್ಮದೊಂದು ನಿಗಾ ಇರುವ ಹಾಗೆ ನಾವು ಮಾಡಿಕೊಳ್ತೇವೆ. ಅವರು ಆಗಿಂದಾಗೆ ನಮಗೆ ರಿಪೋರ್ಟ್ ಮಾಡಬೇಕು, ಇಲ್ಲ ಅಂತ ಆದ್ರೆ ನಾವು ವಾಪಸ್ ತರಬಹುದು ಅಂತ ಹೇಳುವಂತ ಒಂದು ರೀತಿ. ತೊಟ್ರೆ ನಾವು ಬಂದವರಿಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ. ದನಗಳು ನಮ್ಮ ಉಪಕಾರಕ್ಕೆ ಸಾಯುವವರೆಗೂ ಅವುಗಳು ನಮಗೆ ಉಪಕಾರವನ್ನೇ ಮಾಡುತ್ತೆ ಹೊರತು ತೊಂದರೆ ಮಾಡುವಂತಹದ್ದಲ್ಲ. ಅದನ್ನು ಮನವರಿಕೆ ಮಾಡಿ ನಾವು ಕೊಡ್ತೇವೆ. ಮತ್ತೆ ಅದನ್ನ ನಮಗೆ ದನ, ಹೋರಿ ಮತ್ತು ಹೆಣ್ಣು ಕೈ ಎರಡು ಸಾಧಾರಣ ಸಮ ಸಂಖ್ಯೆಯಲ್ಲಿರೋದ್ರಿಂದ ನಮಗೆ ದೊಡ್ಡ ಸಮಸ್ಯೆ ಆಗಲಿಲ್ಲ. ಕಾಂಗ್ರೆಸ್ ತಳಿಯ ಹಸುಗಳನ್ನ ನೀವು ಕೊಟ್ಟಿಗೆಯಲ್ಲಿ ಕಟ್ಟಿರೋದನ್ನ ಮೇಯಿಸ್ಕೊಂಡು ಬಂದಾಗ ಗಮನಿಸಿದ್ವಿ. ಅವುಗಳ ಚಟುವಟಿಕೆಗಳನ್ನು ನೋಡ್ತಾ ಇದ್ವಿ. ಚುರುಕಾದ ನಾಡತಳಿ ಹಸುಗಳು, ಸಣ್ಣ ಕರುಗಳು ಸಹ ಒಳ್ಳೆ ಚುರುಕಾಗಿದ್ದಾವೆ. ಇನ್ನು ಕಡಸುಗಳು, ಬೆಳೆದ ಹಸುಗಳು, ಹೋರಿಗಳು ಇವೇನು ಕಡಿಮೆ ಇಲ್ಲ. ಪರರನ್ನ ನೋಡಿದ್ರೆ ಹೇಗೆ ಪ್ರತಿಕ್ರಿಯಿಸ್ತವೆ ಈ ಹಸುಗಳಾಗ್ಲಿ, ಎತ್ತುಗಳಾಗ್ಲಿ, ಕಡಸುಗಳಾಗ್ಲಿ, ಕರುಗಳಾಗ್ಲಿ? ಪರರನ್ನು ನೋಡಿದ್ರೆ ಅವುಗಳು ಯಾರದಿಲ್ಲ. ಬಹುಶಃ ಮನುಷ್ಯರುಗಳ ಮೇಲೆ ಮಾಡಿದಂತಹ ಒಂದು ಕ್ರೌರ್ಯ ಇರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ.
ಹಾಗೆ ಅವುಗಳು ನಮ್ಮನ್ನು ಮನೆಯವ್ರನ್ನ ಮಾತ್ರ ಸ್ವಲ್ಪ ಮಟ್ಟಿಗೆ ಬಿಟ್ಕೊಳ್ತೇವೆ ಹೊರತು ಹೇಳ್ತವ್ರು ಯಾರನ್ನೂ ಸೇರಿಸೋದಿಲ್ಲ. ಅವುಗಳು ಬಹಳ ಸೂಕ್ಷ್ಮವಾದ ಪ್ರಾಣಿಗಳು. ಅದು ನಾವು ಇನ್ನೊಂದು ನೀವು ಗಮನಿಸಬೇಕಾದ ಅಂಶ, ಇಷ್ಟು ಜೋರಿನ ದನಗಳಾದ್ರೆ ಯಾವುದಕ್ಕೂ ನಾವು ಮೂಗುದಾರನ್ನು ಬೆಳೆಸಿಲ್ಲ. ಅವುಗಳನ್ನು ಅವುಗಳ ಹಾಗೆ ಬದುಕಲಿಕ್ಕೆ ಬಿಟ್ಟಿದ್ದೇವೆ. ಸಾಧ್ಯವಾದಷ್ಟು ಕಟ್ಟಿ ಹಾಕೋದು ಅನಿವಾರ್ಯ, ಇಲ್ಲದಿರೋ ಅದನ್ನು ನಾವು ಬಿಡ್ಲಿಕ್ಕೆ ತಯಾರಿದ್ದೇವೆ. ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಬಾಕಿ ಮಟ್ಟಿಗೆ ದನಗಳು ಏನು ನೆಮ್ಮದಿಯಾಗಿರುವಂತಹ ನಾವು ನೋಡಿಕೊಂಡಿದ್ದೇವೆ. ಸಂತೋಷ ಇದೆ. ಮೇವಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಮೇವಿಗೆ ಅದು ಹೇಳಿದ್ದು ಈಗಾಗಲೇ ಸುಮಾರು 50-60 ಎಕರೆಷ್ಟು ಬಯಲಿದೆ ನಮ್ಮ ಎದುರು. ಅದು ಬೇರೆ ಬೇರೆಯವರಿಗೆ ಸೇರಿದ್ದು. ಅಲ್ಲೆಲ್ಲ ನಾವು ಮೇಲಿಗೆ ಹೊಡ್ಕೊಂಡು ಹೋಗ್ತಾನೆ. ಅವ್ರು ಕೆಲವರು ಹೇಳಿದ್ರು ನೀವು ನಮ್ಮ ಜಾಗಕ್ಕೆ ಬಿಟ್ಟಿದ್ದೀರಿ ಅಂತೇಳಿ. ನಾನು ಹೇಳಿ ನಿಮ್ಮ ಜಾಗಕ್ಕೆ ಬಿಟ್ಟದಕ್ಕೆ ನಾವು ನಿಮಗೆ ಫೀಸ್ ಕೊಡ್ತಾ ಇದ್ದೇವೆ. ಯಾವ ರೀತಿ ದನಗಳು ಹೋಗಿ ಅದಗಳ ಪಾದಸ್ಪರ್ಶವೇ ಅತ್ಯಂತ ಪವಿತ್ರವಾದ ಭಾವುಕತೆಯನ್ನು ಬಿಟ್ಟರು ಅವುಗಳು ಎಲ್ಲಿ ಹೋದರೂ ಸೆಗಣಿ ಹಾಕ್ತವೆ, ಮೂತ್ರ ಹೊಯ್ತವೆ. ಅದು ಭೂಮಿಯ ಫಲವತ್ತನ್ನು ಏರಿಸುತ್ತೆ. ಅದನ್ನೇ ನಾವು ಕೂಲಿಗಾರರಿಗೆ ಕೊಟ್ಟು ಮಾಡಿಸ್ಬೇಕು ಅಂತ ಹೇಳಿರೋದು ನಮ್ಮ ಕೈಲಿ ಆಗುವಂಥದ್ದಲ್ಲ. ಅದು ಪ್ರತಿಯೊಬ್ಬರು ಗಮನಿಸಬೇಕು. ದನಗಳಿಂದ ಆ ರೀತಿಯ ಒಂದು ಲಾಭ ಇದೆ. ಮತ್ತು ಅವುಗಳು ಯಾವುದೇ ಸಸ್ಯವನ್ನು ತಿಂದರೂ ಸಮೂಲ ತಿನ್ನೋದಿಲ್ಲ. ಆಡುಗಳು ಅಥವಾ ಎಮ್ಮೆಗಳಾಗಿ ಇವುಗಳು ಬರೀ ತುದಿ ತಿಂದು ಹೋಗ್ತವೆ. ಅಂದರೆ ನಾಳೆಗೆ ಚಿಗುರಬೇಕು, ತಿರ್ಗಾ ತಮಗೆ ಸಿಕ್ಕಬೇಕು ಅಂತ ಹೇಳುವಂತಹ ಒಂದು ಭಾವನೆ ಅವುಗಳು ಇರುವ ಹಾಗೆ ಕಾಣುತ್ತೆ. ಹಾಗೆ ದನ ಸಾಕಿಕೊಂಡು ಸಂತೋಷವಾಗಿ ಇದ್ದೇವೆ, ತೊಂದರೆ ಇಲ್ಲ. ಕೃಷಿಗೆ ಬಂದು ಸುಮಾರು ವರ್ಷಗಳಾಯಿತು. ಏನನ್ನಿಸುತ್ತೆ ಒಟ್ಟಾರೆ ಒಂದು ಕೃಷಿಯ ಚಿತ್ರಣವನ್ನು ಅವಲೋಕನ ಮಾಡಿದರೆ? ಕೃಷಿಯಲ್ಲಿ ನಮಗೆ ಕೊಡಗಿನಲ್ಲಿ ನಾನು ಕಂಡ ಹಾಗೆ ಕೃಷಿ ಅಂತ ಹೇಳಿದರೆ ಮೊದಲನೇದಾಗಿ ಭತ್ತ ಹಾಗೂ ದನಗಳು ಅವುಗಳು ಅನಿವಾರ್ಯ. ಅವುಗಳ ಜೊತೆಯಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಅವುಗಳು ಬೇಕೇ ಬೇಕು. ಅವೆರಡನ್ನು ನಾವೀಗ ಬಿಟ್ಟಿದ್ದೇವೆ. ಇದು ಕೊಡಗಿನ ಒಂದು ಅವನತಿ ಅಂತ ನಾನು ಭಾವಿಸಿದ್ದೇನೆ. ನಾವು ಕೂಡ ಭತ್ತದ ಕೃಷಿ ಮಾಡದೇ ಇರೋದು ನಮಗೆ ತುಂಬ ನೋವಿದೆ. ಒಂದಲ್ಲೊಂದು ತಿರ್ಗ ಮಾಡಿಯೇ ಮಾಡ್ತೇವೆ. ದನಗಳ ಈ ಸೆಗಣಿ ಗೊಬ್ಬರ ಏನಿದೆ ಅದು ಕಾಫಿ ತೋಟ ಯಾವುದೇ ಕೃಷಿಗೆ ಅದು ಅತ್ಯಂತ ಅವಶ್ಯ. ಅದು ಬೇಕೇ ಬೇಕು. ಹಾಗೆ ಗೋವುಗಳಿಲ್ಲದ ಕೃಷಿಯೇ ಅಲ್ಲ ಅಂತ ಹೇಳೋ ನಮ್ಮ ಅನುಭವ. ಸಂತೋಷ ಆಯಿತು. ಬಹಳ ವರ್ಷಗಳಿಂದ ಕೃಷಿಯಲ್ಲೇ ತಾವು ಕೆಲಸ ಮಾಡ್ಕೊತ ಬಂದಿದ್ದೀರಿ. ಕಾಲಕ್ಕೆ ತಕ್ಕಂತೆ ವಿಶ್ಲೇಷಣೆ ಮಾಡಿಕೊಂಡು ಬದಲಾವಣೆಗಳನ್ನು ಕಂಡಿದ್ದೀರಿ, ಮಾಡ್ತಾ ಬಂದಿದ್ದೀರಿ. ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಕಾಂಗ್ರೆಸ್ ನಾಡತಳಿ ಹಸುಗಳನ್ನು ಸಾಕೊಂಡಿದ್ದೀರಿ. ಅದರ ವಿಚಾರದ ಬಗ್ಗೆನೂ ಈ ಸಂದರ್ಭದಲ್ಲಿ ತಿಳಿಸಿದಿರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಇದುವರೆಗೆ ಕುಶಾಲನಗರ ತಾಲೂಕು ಮೋದೂರು ಕಡಗದಾಳು ಗ್ರಾಮಕ್ಕೆ ಒಳಪಡುವ GT ದಿವಾಕರ ರಾವ್ ಅವರೊಡನೆ ನಾವು ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡ್ರಿ. ಕೆದಕಲ್ಲು ಗ್ರಾಮ ಪಂಚಾಯತಿಗೆ ಮೋದೂರು ಒಳಪಡುತ್ತೆ. ಕಡಗದಾಳಿಗೆ ಹತ್ತಿರ ಇದೆ. ದಿವಾಕರ ರಾವ್ ಅವರ ಸಂಖ್ಯೆಯನ್ನು ನೀಡ್ತಾ ಇದ್ದೀವಿ, ಮಾತನಾಡಬಹುದು. 9481600150 9481600150. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.